ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗ ನಾವು ಎಸ್ ಎಲ್ ಭೈರಪ್ಪನವರು ಬರೆದಿರುವಂತಹ ಗೃಹಭಂಗ ಕಾದಂಬರಿಯನ್ನ ಆಲ್ರೆಡಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ನಿಮಗೆ ನಮ್ಮ ನೆಚ್ಚಿನ ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರವರು ಬರೆದಿರುವ ಚಿಗುರಿದ ಕನಸು ಕಾದಂಬರಿಯನ್ನು ಕೂಡ ನಿಮ್ಮ ಮುಂದೆ ತರೋಣ ಎನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದು 2003ರಲ್ಲಿ ಶಿವರಾಜ್ ಕುಮಾರ್ ಅವರ ನಟನೆಯ ಚಿತ್ರವಾದ ಚಿಗುರಿದ ಕನಸು ಈ ಕಾದಂಬರಿಯಿಂದ ಪ್ರೇರೇಪಿತವಾದಂತಹ ಒಂದು ಚಿತ್ರ. ಅದನ್ನ ಇಂದು ನಾನು ಇನ್ನು ಮುಂದೆ ನಿಮ್ಮ ಮುಂದೆ ತರಲು ಪ್ರಯತ್ನ ಪಡ್ತೇನೆ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲರೂ ಬೆಂಬಲವಾಗಿ ನಿಲ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಕಾದಂಬರಿಯ ಮುನ್ನುಡಿ. ಈ ಕಾದಂಬರಿಯ ಬರವನ್ನು ಬಹು ಮೊದಲೇ ಸೂಚಿಸಿದ್ದೆನಾದರೂ ಹೆಚ್ಚು ಮನೆಯ ವಾಸ ಇದಕ್ಕೆ ಸಾಕಷ್ಟು ಕಾಲ ಹಿಡಿಯಿತು. ಅಂತೂ ಈಗ ಅದನ್ನು ತಮ್ಮ ಮುಂದೆ ಇರಿಸುತ್ತಿದ್ದೇನೆ. ಇದು ನನ್ನಿತರ ಬರಹಗಳಂತೆ ಕನ್ನಡ ಜಿಲ್ಲೆಯ ಒಂದು ಚಿತ್ರವನ್ನು ಕೊಡುತ್ತದೆ. ಇದು ಅಸಾಧ್ಯ ಚಿತ್ರವೇನಲ್ಲ, ನಿರಾಶೆಯ ಚಿತ್ರವಲ್ಲ, ಸಾಧ್ಯದ ಚಿತ್ರ. ತಕ್ಕ ಕಾಲ, ತಕ್ಕ ಸನ್ನಿವೇಶ, ತಕ್ಕ ವ್ಯಕ್ತಿ, ತಕ್ಕ ಸಾಹಸಗಳು ಕೂಡಿ ಬಂದಾಗ ಒದಗಿ ಬರುವ ಒಂದು ಆಶಾದಾಯಕ ಪರಿಸ್ಥಿತಿಯನ್ನು ಇಲ್ಲಿ ಚಿತ್ರಿಸಲು ಯತ್ನಿಸಿದ್ದೇನೆ. ಬರಿಯ ಕೃಷಿ ಜೀವನದ ಚಿತ್ರವೇ ಇಲ್ಲಿನ ಮುಖ್ಯ ವಸ್ತುವಾದುದರಿಂದ ಓದುಗರಿಗೆ ಹೇಗೆ ಅನಿಸೀತೆಂದು ನಾನು ಹೇಳಲಾರೆ. ಆದರೆ ಇಲ್ಲಿನ ವ್ಯಕ್ತಿಗಳ ಸಂಖ್ಯೆ ಮಿತವಾಗಿದ್ದರೂ ಅವರ ಸಾಂಸಾರಿಕ ಜೀವನದ ಒಂದೆರಡು ಪ್ರಮುಖ ಸೆಲೆಗಳು ಸೇರಿಕೊಂಡಿದೆ, ಸಚಿತ್ರವಾದ ಅಂಗವಾಗಿ ಬಂದಿದೆ. ನಮ್ಮ ಜಿಲ್ಲೆಯ ಘಟ್ಟದ ಸರಹದ್ದಿನಲ್ಲಿ ಅದರ ಆಚೆಯೂ ಈಚೆಯೂ ಬಂಗಾಡಿಯಂತೆ ಎಷ್ಟೆಷ್ಟೋ ಪ್ರದೇಶಗಳಿವೆ, ಕೃಷಿಕನ ಕನಸಾಗಬಲ್ಲಂಥವು. ಆದರೆ ಅವನ್ನು ಆದರ್ಶವಾಗಿ ಮಾಡಿ ತೋರಿಸಲು ಲೂಯಿ ಬ್ರೂಮ್ ಫೀಲ್ಡ್ನಂತಹ ಸಾಹಸಿಗಳಿದ್ದಲ್ಲಿ ಸುತ್ತಲಿನ ಜೀವನಕ್ಕೆ ಈ ಲೇಖಕ ತೋರಿದ ಆಸೆಗಿಂತ 100 ಮಡಿ ಚೆಲುವಿನ ದಾರಿಯನ್ನು ತೋರಿಸಲು ಸಾಧ್ಯವಾದೀತು. ಕಾದಂಬರಿ ಹೇಳಬಹುದಾದ ಸಂದೇಶವನ್ನು ನನ್ನ ಮುನ್ನುಡಿ ಹೇಳಬೇಕಾಗಿಲ್ಲವಲ್ಲ ಸ್ನೇಹಿತರೆ. ಇತಿ ತಮ್ಮ ಶಿವರಾಮ ಕಾರಂತ. ಇದು ಕಥೆಯ ಮುನ್ನುಡಿ. ಈಗ ನಾವು ಕಥೆಯನ್ನ ನೋಡ್ತಾ ಹೋಗೋಣ. ಚಿಗುರಿದ ಕನಸು, ಅಧ್ಯಾಯ 1. ಶಂಕರ ಸುಂದರ ಕಾಯ, ಅವನದು ಹದನಾದ ಎತ್ತರ, ಬಿಳುಗೆಂಪು ಮೈ, ಕೋಮಲವಾಗಿ ಕಾಣಿಸುವ ಚೆಲುವಿನ ಮೈಕಟ್ಟು, ಅಂಡಾಕಾರವಾದ ಮುಖ, ಅದರಲ್ಲಿ ನೀಲವೊತ್ತಿದ ಹೊಳೆವ ಕಂಗಳು, ತುಸು ಕೆಂಚೊತ್ತಿದ ಮಿದುವಾದ ತಲೆಗೂದಲುಗಳು, ಬಿಳಿಯ ಪೈಜಾಮ, ಬಿಳಿಯ ಶರಾಯಿಗಳನ್ನು ಧರಿಸಿ ನವದೆಹಲಿಯ ಜನಹೀನ ವರ್ತುಲದ ಸೋಫಾಗಳಲ್ಲಿ ಕುಳಿತು ಸಂಜೆ ಮುಂಜಾನೆಗಳ ತನ್ನ ಬಿಡುವಿನ ಸಮಯವನ್ನು ಕಳೆಯುವುದು ಅವನ ಹವ್ಯಾಸ. ಒಂಟಿಯಾಗಿ ಕುಳಿತಿರುವಾಗಲೆಲ್ಲ ಅಂತರ್ಮುಖಿಯಾಗಲೆತ್ನಿಸುತ್ತದೆ ಅವನ ಮನಸ್ಸು. ಬಾಹ್ಯ ಜಗತ್ತಿನೊಡನೆ ಆಟವಾಡಿ ತೃಪ್ತಿ ದೊರೆಯದ ಆ ಮನಸ್ಸು ತನ್ನನ್ನೇ ಮರೆಹೋಗಬೇಕಾಗುತ್ತದೆ. ಅವನ ಚಿಂತೆಗಳಿಗೆ ಸ್ಪಷ್ಟವಾದೊಂದು ಗುರಿ ಕಾಣಿಸದಾದರೂ ಅದು ಚಿಂತೆಗೊಳಗಾಗುತ್ತದೆ. ಶಂಕರ ಹುಟ್ಟಿದುದು ಮುಂಬಯಿಯಲ್ಲಿ, ಬಾಲ್ಯವನ್ನು ಕಳೆದುದು ಅಲ್ಲಿ. ಆದರೆ ತನಗೊಂದು ಹುಟ್ಟೂರಿಲ್ಲವಲ್ಲ ಎನ್ನುತ್ತದೆ ಅವನ ಮನಸ್ಸು. ಮುಂಬಯಿಯಲ್ಲಿ ಬಾಲ್ಯ ಕಳೆದವನಾದರೂ ಅದನ್ನಾಗಲಿ ಈಗ ಆತನಿರುವ ನವದೆಹಲಿಯನ್ನಾಗಲಿ ಹುಟ್ಟೂರೆಂದು ತಬ್ಬಿ ಸಂತಸಗೊಳ್ಳಲಾರದ ಅವನ ಜೀವ ತಾನೆಲ್ಲಿಯವನು, ಎಲ್ಲಿದ್ದೇನೆ ಎಂದು ಅಂತರ್ಮುಖಿಯಾಗುತ್ತದೆ. ಆತ ತಪಸ್ವಿಯಂತೆ ಕಾಣಿಸುತ್ತಾನೆ. ಸಾಮಾನ್ಯ ದೃಷ್ಟಿಗೆ ಅವನಲ್ಲಿ ಯಾವೊಂದು ಕೊರತೆಯೂ ಇರುವಂತೆ ಕಾಣಿಸದು. ಹೊಣೆ ಹೊತ್ತು ಸಂಸಾರವನ್ನಿ
ಎದುರಿಸಲೇಬೇಕೆಂದಿಲ್ಲ. ಅತ್ತ ಇರುವ ಹೊಣೆ ವಿದ್ಯಾಭ್ಯಾಸದ್ದು. ಮೇಧಾವಿಯಾದ ಅವನಿಗೆ ಅದು ಹೊಣೆಯೆಂಬಷ್ಟು ಕಷ್ಟದ ಕೆಲಸವಾಗಿ ಕಾಣಿಸುವುದಿಲ್ಲ. ಆತ ಕುಟುಂಬದಲ್ಲಿನ ಹಿರಿಯ ಹುಡುಗ. ತಂದೆ ತಾಯಿಗಳಿಬ್ಬರೇನೆ ಅವನಿಗೆ ಪರಿಚಿತರಾದ ಹಿರಿಯರು. ಇನ್ನು ಅವನಿಗೊಬ್ಬ ಕಿರಿಯ ತಮ್ಮನಿದ್ದಾನೆ. ಮನೆಯವರದು ಸಾಮಾನ್ಯ ವರಮಾನ. ಶಂಕರಗೆ ಎಳೆತನದ ಸ್ಮರಣೆಗಳು ಅಷ್ಟೊಂದು ನೆನಪಿಗೆ ಬರುತ್ತಿಲ್ಲ. ಬಂದು ಆಡುತ್ತಲಿಲ್ಲ. ಹಳೆಯ ನೆನಹುಗಳಲ್ಲಿ ಕಾಣಿಸುತ್ತಿದ್ದುದೆಂದರೆ ಎಳೆಯನಾಗಿದ್ದಾಗ ಅವನನ್ನು ಅವನ ತಾಯಿ ಕೆಲವೊಮ್ಮೆ ಮುಂಬೈ ಬೀದಿಗಳ ಜನಸಂದಣಿಯಲ್ಲಿ ಅವನಿಗೆ ಕಾವಲಾಗಿದ್ದು ಶಾಲೆಗೆ ಬಿಟ್ಟು ಬರುತ್ತಿದ್ದಂತಹ ದೃಶ್ಯ. ಇದಕ್ಕೂ ಹೆಚ್ಚಿನ ದಿನಗಳು ಮಾಸಲು ನೆನಪೂ ಅವನಿಗಿಲ್ಲ. ಅವು ಸುಖದ ದಿನಗಳೇ. ಆ ಸುಖದುವೇ ಎಂದೂ ಸ್ಮರಿಸಲಾರ. ಅವುಗಳಲ್ಲೇ ತಾಳಿ ಉಳಿದ ನೆನಪೆಂದರೆ ಮುಂಬಯಿಯಲ್ಲಿ ಆತ ನಾಡುತ್ತಿದ್ದ ತಾಯ್ನುಡಿಯ ವಿಚಾರ. ಆಯಿ ಆಯಿ ಎಂದು ಅಮ್ಮನನ್ನು ಕರೆದವನು ಅವನು. ಮನೆಯಲ್ಲೂ ಅದೇ ಮಾತು ಬಳಕೆಯಾಗಿತ್ತು. ಅವರ ಮನೆಯ ಸುತ್ತಮುತ್ತಲೂ ಅದೇ ಮಾತು ಬಳಕೆಯಲ್ಲಿತ್ತು. ಆದರೆ ತಂದೆಯ ಮಾತು ಮರಾಠಿಯೇ ಎಂಬ ನೆನಪು ಬರುತ್ತಿರಲಿಲ್ಲ. ಅದರಂತಿರುವ ಒಂದು ಭಾಷೆಯೆಂದೂ ತಿಳಿದಿದ್ದ. ಅಥವಾ ತಂದೆಯೂ ಸಹ ತನ್ನ ತಾಯ್ನುಡಿಯನ್ನು ಮರೆತು ಮರಾಠಿಯನ್ನು ರೂಢಿ ಮಾಡಿಕೊಂಡಿರಬಹುದೆಂಬ ನೆನಪು ಅವನಿಗೆ. ತಾವು ಮುಂಬಯಿಯವರೇ ಅಲ್ಲ, ತಮ್ಮ ಹಿರಿಯರು ಎಲ್ಲಿಂದಲೋ ಅಲ್ಲಿಗೆ ಬಂದವರೆನ್ನುತ್ತಿದ್ದ ನೆನಪು. ಈ ವಿಚಾರವಾದ ನೆನಪು ಅವನಿಗೆ ಆಗಾಗ ಆಗುತ್ತಿದ್ದ ಸ್ಮರಣೆಗಳಲ್ಲಿ ಮುಖ್ಯವಾದುದು. ಆತ ಎಳೆಯವನಿರುವಾಗಲೇ ಅವರ ಹಿರಿಯರು ನೌಕರಿಯ ಬೆನ್ನು ಹತ್ತಿ ದೆಹಲಿಗೆ ಹೋದರು. ಮುಂಬಯಿಯಲ್ಲಿ ಅವನು ಶಾಲೆಯಲ್ಲಿ ನೆರೆ ಕರೆಯಲ್ಲಿ ಮರಾಠಿಯನ್ನಾಡುತ್ತಿದ್ದರೆ ಅಲ್ಲಿ ಹೊಸದೇ ಆದ ಆವರಣ ಪ್ರಾಪ್ತಿಸಿತು. ಬರಿಯ ಮನೆ ಮಾತಾಯಿತು. ಮರಾಠಿ. ಮನೆಯ ಹೊರಗೆ ಕೆಲಸದವರಲ್ಲಿ ಪರಿಚಿತರಲ್ಲಿ ಹಿಂದೂಸ್ತಾನಿ ಬಳಕೆಯಾಯಿತು. ಶಾಲೆಯಲ್ಲಿ ಅದೇ ಭಾಷೆ ಪ್ರಚಾರದಲ್ಲಿತ್ತು. ಅದರ ಜತೆಗೆ ಇಂಗ್ಲಿಶು ಸೇರಿಕೊಂಡಿತು. ಎರಡೆರಡು ಹೊಸ ಭಾಷೆಗಳು ಸೇರಿ ಅವನ ಗಂಟಲನ್ನು ಬಹುದಿನ ಬಿಗಿ ಹಿಡಿದವು. ಎರಡರಲ್ಲೂ ಅವನಿಗೆ ಸಲುಗೆ ಸಾಲದು. ಅವನ ಮನೆಯ ಮಾತು ಬದಲಾಗುತ್ತಾ ಬಂದಿತು. ತಂದೆ ತಾಯಿಯರು ನಾಡಿನ ಆವರಣಕ್ಕೆ ಒಗ್ಗುವಂತೆ ತಮ್ಮ ಆಡುಭಾಷೆಯನ್ನು ಹಿಂದೂಸ್ತಾನಿಗೆ ಬದಲಿಸಿದರು. ಇದರಿಂದ ಶಂಕರಿಗೆ ತುಂಬಾ ಸಂಕೋಚವಾಯಿತು. ಅವ ತಮ್ಮ ವಿಠ್ಠಲನೂ ಈ ತೊಡಕಿಗೆ ಗುರಿಯಾದವನೇ. ಆದರೆ ಆತ ಹೊಸ ನುಡಿಯು ತೀರಾ ಸುಲಭವಾಗಿ ಬಂದಿತು. ಶಂಕರ ಹೈಸ್ಕೂಲು ವಿದ್ಯಾಭ್ಯಾಸ ತೊಡಗಿದಾಗ ಇಂಗ್ಲಿಶು ಮಾಧ್ಯಮ ರೂಢಿಯಾಗಿತ್ತು. ದೇಶ ಭಾಷೆಯ ತೊಡಕನ್ನು ತಪ್ಪಿಸಲು ಆತ ಸಂಸ್ಕೃತವನ್ನು ಕೊಂಡು ಮೆಟ್ರಿಕ್ ಪರೀಕ್ಷೆಯನ್ನು ಮುಗಿಸಿದ. ಅತಿ ಕಷ್ಟದಿಂದ ಪಾಸಾದ. ಅಲ್ಲಿಂದ ಮತ್ತೊಂದು ಬದಲಾವಣೆಯಾಯಿತು. ಇಂಟರ್ ಪರೀಕ್ಷೆಯಲ್ಲಿ ಫ್ರೆಂಚ್ ಭಾಷೆಯ ಅಭ್ಯಾಸ ನಡೆಸಿದ. ಇವೆಲ್ಲವುಗಳ ಪರಿಣಾಮವೆಂದರೆ ಯಾವುದನ್ನೂ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಲಾರ, ಯಾವುದರಲ್ಲೂ ಆಡಲಾರ. ನುಡಿ ಎಂಬುದು ಗಂಟಲು ಹಿಡಿಯುವ ವಸ್ತುವಾಯಿತು. ಅದರ ಮೇಲೆ ಮೋಹ ಬಾರದಾಯಿತು. ಜೊತೆಗೆ ಅವನ ಹಿರಿಯರು ಮುಂಬಯಿಯನ್ನು ಮರೆತು ತಾವು ದಿಲ್ಲಿಯವರೆಂದೇ ತಿಳಿದು ವರ್ತಿಸತೊಡಗಿದುದು ಪರಿಣಾಮವಾಗಿ ತನ್ನ ಊರು ಎಂಬ ಮಮತೆಯೂ ಶೂನ್ಯವಾಯಿತು. ಈ ಎಲ್ಲ ಪರೀಕ್ಷೆಗಳಲ್ಲಿ ಅವನ ತಮ್ಮ ವಿಠಲನೇ ಸುಲಭ ವಿಜಯಿಯಾದ. ಅವನಿಗೆ ಹೊಸ ನುಡಿಗಳು ಕಷ್ಟವಾಗಲಿಲ್ಲ. ಹೊಸ ಆವರಣವೂ ಅಹಿತವೆನಿಸಲಿಲ್ಲ. ಬಾಯಿ ತುಂಬ ಮಾತನಾಡುವ ಚಪಲ ಅವನದ್ದು. ಸ್ವಭಾವ ಕೆಟ್ಟುದಲ್ಲವಾದರೂ ಅಣ್ಣನ ಪಾಲಿಗೆ ವಿಠಲ ವಿನಯಶೀಲನಲ್ಲ. ಎಳೆತನದಲ್ಲಿ ಅಣ್ಣನ ಮೇಲೊಂದು ಬಗೆಯ ಅಸೂಯೆ ಬೆಳೆದುಕೊಂಡು ಬಂದಿತ್ತು. ಕ್ರಮೇಣ ಹಿರಿಯರನ್ನು ಅಧಿಕರಿಸುವ ಹಠಮಾರಿತನವೂ ಸೇರಿಕೊಂಡಿತು.
ತಿಳಿವು ಬಂದು ಹೈಸ್ಕೂಲಿನಲ್ಲಿ ಓದತೊಡಗಿದ ಮೇಲೆ ಅಣ್ಣನ ಮಿತಭಾಷೆ ನುಡಿಯ ತೊಡಕುಗಳನ್ನು ಕಂಡು ಅವನಿಗಿಂತ ತಾನೇ ಬುದ್ಧಿವಂತ ಎಂಬ ಜಂಬವೂ ಸೇರಿಕೊಂಡಿತು. ತಾಯಿಗೆ ಅವನೇ ಹೆಚ್ಚಿನ ಮೆಚ್ಚುಗೆಯವ. ತಂದೆ ಮಾತನಾಡಿಸುವುದು ಅವನನ್ನೇ. ಹೀಗಾಗಿ ಮನೆಯವರ ಮೋಹವು ಅವನ ತಲೆಯನ್ನು ಬೀಗಿಸಿತು. ಹಿರಿಯರು ವಿಠಲನಲ್ಲಿ ತೋರುತ್ತಿದ್ದ ಅತ್ಯಾದರ, ತನ್ನ ವಿಷಯದ ಅನಾದಾರ ಎಂಬ ತಿಳಿವು ಅಣ್ಣ ಶಂಕರನಿಗಾಗದೇ ಹೋಗಲಿಲ್ಲ. ಆತ ಮೆಲ್ಲ ಮೆಲ್ಲಗೆ ಮೂಕಜೀವಿಯಾಗುತ್ತಾ ಬಂದ. ತನಗೆ ತಿಳಿದುದನ್ನು ಹೇಳಲಾರ, ತಿಳಿಯದ್ದನ್ನು ಹೇಳಲಾರ. ಹೈಸ್ಕೂಲು ಕಾಲೇಜು ಜೀವನವೆಲ್ಲ ಒಂದು ಬಗೆಯ ಏಕಾಂಗಿತನದಲ್ಲೇ ಕಳೆಯಿತು. ಅವನ ಚಿಂತೆ, ಆಸೆ, ಯೋಚನೆಗಳೇನಿದ್ದರೂ ಅವನೊಬ್ಬನೇ ಅದನ್ನು ಅರಿತವನು. ತೀರಾ ಬೇಸರವಾಯಿತೆಂದರೆ ಇಷ್ಟವಾಗಿ ಕಂಡರೂ ಪುಸ್ತಕ ಮಿತ್ರರನ್ನು ನೆಚ್ಚಿ ಬಾಳ್ವೆ ನಡೆಸತೊಡಗಿದ. ಹೀಗಾಗಿ ವಿಠಲನ ಸಾಮಾಜಿಕ ಜೀವನಕ್ಕೂ ಶಂಕರನ ಒಂಟಿತನಕ್ಕೂ ಹೇಳಲಾರದಷ್ಟು ತಾರತಮ್ಯ. ಬಹುಮಂದಿ ಮಿತ್ರರೂ ಅವನಿಗಿಲ್ಲ. ಇಬ್ಬರು ಒಬ್ಬಿಬ್ಬರೊಡನೆ ಮಿತಭಾಷಿಯಾಗಿ ಮಾತನಾಡತೊಡಗಿದ. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ನಮ್ಮ ಮುಂದಿನ ಒಂದು ಸಂಚಿಕೆಯಲ್ಲಿ ನಮ್ಮ ಶಂಕರ ಅಂದರೆ ಶಿವರಾಮ ಕಾರಂತರು ಹೇಳಿರುವ ಮೊದಲನೆಯ ಪಾತ್ರ ಮತ್ತು ಎರಡನೆಯ ಪಾತ್ರ ಅಂದ್ರೆ ವಿಠಲ ಮತ್ತು ಶಂಕರ, ಇವರಿಬ್ಬರ ಜೀವನ ಹೇಗೆ ಸಾಗುತ್ತೆ ಎಂಬುದನ್ನ ನಾವು ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ ಸ್ನೇಹಿತರೆ.